ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಹೊಸ ವರ್ಷದಲ್ಲಿ ಮಕರ ರಾಶಿಯವರಿಗೆ ಶನಿಯಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ, ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಅದಕ್ಕೆ ಸೂಕ್ತ ಪರಿಹಾರಗಳು ಏನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನಿಗೆ ವಿಶೇಷವಾದಂತಹ ಸ್ಥಾನವನ್ನು ನೀಡಲಾಗಿದೆ. ಶನಿಯು ನಿಮ್ಮ ಕೆಲಸಗಳಿಗೆ ಅನುಸಾರವಾಗಿ ಫಲವನ್ನು ನೀಡುವುದರಿಂದ ಕರ್ಮಫಲದಾತ, ನ್ಯಾಯಾಧೀಶ ಮತ್ತು ದಂಡನಾಯಕ ಅಂತ ಕೂಡ ಕರೀತಾರೆ. ಶನಿಯು 2026ರ ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ ತನ್ನ ಚಲನೆಯನ್ನು ಮುಂದುವರಿಸ್ತಾನೆ. ಇದರ ಪ್ರಭಾವವನ್ನು ಎಲ್ಲ ರಾಶಿಗೆ ಸಂಬಂಧಿಸಿದ ಜನರ ಮೇಲೆ ಕೂಡ ನೋಡ್ಬೋದು. ನವಗ್ರಹಗಳಲ್ಲಿ ಶನಿಯು ಬಹಳ ನಿಧಾನವಾಗಿ ಚಲಿಸುವಂತಹ ಗ್ರಹವಾಗಿದೆ. ಈ ಶನಿ ಗ್ರಹವು ಒಂದು ರಾಶಿಯನ್ನು ಸಂಪೂರ್ಣವಾಗಿ ಮುಗಿಸ್ಬೇಕಂದ್ರೆ 2.5 ವರ್ಷಗಳ ಕಾಲ ಸಮಯವನ್ನು ತಗೊಳ್ಳುತ್ತೆ. ಈ ರೀತಿಯಾಗಿ ಒಂದು ರಾಶಿ ಚಕ್ರ ಚಿಹ್ನೆಯನ್ನು ಪೂರ್ಣಗೊಳಿಸಬೇಕು ಅಂತಂದರೆ 12 ರಾಶಿಗಳು ಇರುವಂತಹ ಒಂದು ರಾಶಿ ಚಕ್ರವನ್ನು ಪೂರ್ಣಗೊಳಿಸಬೇಕಂದ್ರೆ ಬರೋಬ್ಬರಿ 30 ವರ್ಷಗಳನ್ನು ತಗೊಳ್ಳುತ್ತೆ. ಈ ಶನಿಯ ಸಾಡೆ ಸಾತಿ ಬಗ್ಗೆ ನೀವು ಕೇಳೇ ಇರ್ತೀರ. ಈ ಶನಿಯ ಸಾಡೆ ಸಾತಿ 7.5 ವರ್ಷಗಳ ಕಾಲ ಇರುತ್ತೆ. ಈ ಅವಧಿಯಲ್ಲಿ ವ್ಯಕ್ತಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬರುತ್ತೆ. ಹಣ, ಆರೋಗ್ಯ ಮತ್ತು ಇನ್ನಿತರ ವಿಚಾರಗಳಲ್ಲಿ ಸಾಕಷ್ಟು ತೊಂದರೆಗಳು ಎದುರಾಗ್ತವೆ. ಈ 2026ರ ಹೊಸ ವರ್ಷದಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ಬಹಳ ವಿಶೇಷವಾದಂತಹ ಫಲ ಶನಿಯಿಂದ ದೊರಕುತ್ತೆ. ಏಕೆಂದರೆ ಕಳೆದ ವರ್ಷ ಅಂದರೆ 2025ರಲ್ಲಿ ಮಕರ ರಾಶಿಯವರಿಗೆ ಶನಿಯ ಸಾಡೆ ಸಾತಿಯಿಂದ ಮುಕ್ತಿ ದೊರಕಿದೆ. ಹಾಗಾಗಿ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳೆಲ್ಲ ಈ ವರ್ಷ ಕೊನೆಗೊಳ್ಳುತ್ತೆ. ಈ 2026ರ ಹೊಸ ವರ್ಷದಲ್ಲಿ ಶನಿಗ್ರಹದ ಪ್ರಭಾವವು ಮಕರ ರಾಶಿಗೆ ಸೇರಿದ ಜನರ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಈ 2026ರ ಹೊಸ ವರ್ಷದ ಆರಂಭದಲ್ಲಿ ಮಕರ ರಾಶಿಯ ಜನರು ಸಾಕಷ್ಟು ಶುಭ ಫಲಗಳನ್ನು ಪಡ್ಕೊತಾರೆ. ಕಳೆದ ಕೆಲವು ವರ್ಷಗಳಿಂದ ನಿಮಗೆ ಯಾವ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇತ್ತೋ ಆ ಸಮಸ್ಯೆಗಳೆಲ್ಲ ಈ ಅವಧಿಯಲ್ಲಿ ಕೊನೆಗೊಳ್ಳುತ್ತೆ. ಹಾಗೆ ನಿಮ್ಮ ಆರೋಗ್ಯ ಕೂಡ ಮೊದಲಿಗಿಂತ ಉತ್ತಮವಾಗಿರುತ್ತೆ. ಮನೆ ಮತ್ತು ಸಮಾಜದಲ್ಲಿ ಮಕರ ರಾಶಿಯ ಜನರ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ. ನೀವು ಎಲ್ಲಾದರೂ ಹಣವನ್ನು ಕಳ್ಕೊಂಡಿದ್ರೆ ಆ ಹಣವನ್ನು ಈ ಸಂದರ್ಭದಲ್ಲಿ ನೀವು ಮರಳಿ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಶನಿದೇವನ ವಿಶೇಷ ಕೃಪೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುಕುತ್ತಿದ್ದರೆ ನಿಮಗೆ ನೀವು ಇಷ್ಟಪಡುವಂತಹ ಕೆಲಸ ದೊರಕುತ್ತದೆ. ಹಾಗೆ ಮನೆಯಲ್ಲಿ ಸಾಕಷ್ಟು ಸಂತೋಷಮಯವಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಸಂತಾನ ಯೋಗದ ಪ್ರಾಪ್ತಿ ಕೂಡ ಆಗ್ಬೋದು. ಇದರಿಂದಾಗಿ ಮನೆಯಲ್ಲಿ ಸಾಕಷ್ಟು ಸಂತೋಷ ನೆಲೆಸುತ್ತೆ. ಮಕರ ರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನದಲ್ಲಿ ಇದ್ದಂತಹ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವನ್ನು ಕಂಡ್ಕೊತವೆ. ಹಾಗೆ ಈ ಅವಧಿಯಲ್ಲಿ ನೀವು ಹಣಕಾಸಿಗೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡ್ಕೋತೀರಿ. ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ವಿಚಾರ ಏನಂದರೆ ಶನಿ 138 ದಿನಗಳ ಕಾಲ ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಈ ಜ್ಯೋತಿಷಾಸ್ತ್ರದ ಪ್ರಕಾರ 2026ರ ಜುಲೈ 27ರಿಂದ ಡಿಸೆಂಬರ್ 11ರವರೆಗೆ ಶನಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡ್ತಾನೆ. ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ತುಂಬ ಮುಖ್ಯ. ಹಾಗೆ ಈ ಮೊದಲೇ ನೀವೇನಾದರೂ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ವರ್ಷದಲ್ಲಿ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಯಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ಇನ್ನು ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಬೇರೆಯವರ ಮೇಲೆ ಯಾವುದೇ ಕಾರಣಕ್ಕೂ ನೀವು ನಂಬಿಕೆಯನ್ನು ಇಟ್ಕೋಬೇಡಿ. ಹಾಗೆ ಯಾವುದೇ ರೀತಿಯ ಕಾಗದ ಪತ್ರಕ್ಕೂ ಕೂಡ ಓದದೆ ಸಹಿಯನ್ನು ಹಾಕಬೇಡಿ. ಅದರಿಂದ ನಿಮಗೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಹಾಗೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ದೊಡ್ಡ ನಷ್ಟ ಕೂಡ ನಿಮಗೆ ಬರೋದಿಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ತುಂಬ ಮುಖ್ಯ. ಎಚ್ಚರ ತಪ್ಪಿದರೆ ಅಪಾಯ ಸಂಭವಿಸಬಹುದು. ಇನ್ನು ಮಕರ ರಾಶಿಗೆ ಸೇರಿದ ಜನರಿಗೆ ಈ ಶನಿಯ ಅಶುಭ ಪ್ರಭಾವದಿಂದ ದೂರ ಇರೋದಕ್ಕೆ ಏನೆಲ್ಲ ಉಪಾಯಗಳಿದ್ದಾವೆ ಅನ್ನೋದನ್ನು ಈಗ ನೋಡೋಣ. ಮಕರ ರಾಶಿಯ ಜನರು ಮನೆಯಲ್ಲಿ ಶನಿ ಯಂತ್ರವನ್ನು ಸ್ಥಾಪನೆ ಮಾಡಿ ಮತ್ತು ಈ ಶನಿ ಯಂತ್ರವನ್ನು ನಿಮ್ಮ ಶರೀರದಲ್ಲಿ ಧರಿಸುವುದು ಸಾಕಷ್ಟು ಉತ್ತಮ. ಇನ್ನು ಮಕರ ರಾಶಿಯ ಜನರು ಪ್ರತಿ ಶನಿವಾರ ಹನುಮಂತನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಿ. ಇದರಿಂದ ನಿಮಗೆ ತುಂಬ ಲಾಭ ಬರುತ್ತೆ.
ಮಕರ ರಾಶಿಯ ಜನರು ಪ್ರತಿ ಶನಿವಾರ ಉದ್ದಿನ ಬೇಳೆಯಿಂದ ಮಾಡಿದಂತಹ ಕಿಚಡಿ ಅನ್ನು ಶನಿದೇವನಿಗೆ ಅರ್ಪಿಸಿ ನಂತರ ಅದನ್ನು ಸೇವಿಸುವುದು ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಯ ಜನರು ಪ್ರತಿ ಅಮಾವಾಸ್ಯೆ ಎಂದು ಕುಷ್ಠರೋಗಿಗಳಿಗೆ ಬಟ್ಟೆ, ಚಪ್ಪಲಿ, ಆಹಾರ ಇತ್ಯಾದಿ ವಸ್ತುಗಳನ್ನು ದಾನ ಮಾಡುವುದರಿಂದ ಅತ್ಯಂತ ಹೆಚ್ಚಿನ ಶುಭವಾಗುತ್ತೆ. ಹಾಗೆ ತಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ನೀವು ಗೌರವವನ್ನು ನೀಡಬೇಕು, ಕೇವಲವಾಗಿ ಕಾಣಬಾರ್ದು. ಹಾಗೆ ಅವರ ಮೇಲೆ ಕೋಪವನ್ನು ಮಾಡಿಕೊಳ್ಳದಂತೆ ಎಚ್ಚರವನ್ನು ವಹಿಸಬೇಕು. ಸ್ನೇಹಿತರೆ, 2026 ಹೊಸ ವರ್ಷದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಮೇಲೆ ಶನಿದೇವನ ಶುಭ ದೃಷ್ಟಿ ಇರುತ್ತೆ. ಹಾಗಾಗಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ವ್ಯಾಪಾರ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ಈ ವರ್ಷ ಸಾಕಷ್ಟು ಯಶಸ್ಸನ್ನು ಪಡ್ಕೊತಾರೆ. ಶನಿಯ ದೃಷ್ಟಿಕೋನದಿಂದ ನೋಡೋದಾದರೆ ಮಕರ ರಾಶಿಯವರಿಗೆ ಈ ವರ್ಷ ತುಂಬ ಅದ್ಭುತವಾಗಿ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.